ಬೆಂಗಳೂರು ವಕೀಲರ ಸಾಹಿತ್ಯ ಕೂಟದ ವತಿಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಉದ್ಘಾಟನಾ ಸರಣಿ ಉಪನ್ಯಾಸದ ಉದ್ಘಾಟನಾ ಸಮಾರಂಭ ಈ ದಿವಸ. ಅಂತಹ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ವೇದಿಕೆಯನ್ನು ನನ್ನೊಂದಿಗೆ ಹಂಚಿಕೊಂಡಂಥ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಸಾಹಿತ್ಯ ಕೂಟದ ಎಲ್ಲ ಕಾರ್ಯಕ್ರಮಗಳಿಗೆ ಹುರಿದುಂಬಿಸ್ತಾ ಆ ಸಾಹಿತ್ಯ ಕೂಟದ ಒಂದು ಪರಿಕಲ್ಪನೆ ಹೇಗಿರಬೇಕು ಅನ್ನೋದಕ್ಕೆ ಈ ಹಿಂದೆ ಹಲವು ಹಿರಿಯ ವಕೀಲರುಗಳು ಒಂದು ಮಾರ್ಗದರ್ಶನ ಹಾಕ್ಕೊಟ್ಟಿದ್ರು. ಆ ಮಾರ್ಗದರ್ಶನದ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದು ಉದ್ದೇಶವಾಗಿತ್ತು. ಅದನ್ನು ಸಾಫಲ್ಯ ಮಾಡೋ ನಿಟ್ಟಿನಲ್ಲಿ ರಮೇಶ್ ಬಾಬು ಅವರ ಕೊಡುಗೆ ಕೂಡ ಇದೆ ಅಂತ ಹೇಳ್ತಾ, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಪದಾಧಿಕಾರಿಗಳಾಗಿರ್ತಕ್ಕಂಥ ಆನಂದ ಮತ್ತು ಹರೀಶ್ ಅವರೇ, ಸಾಹಿತ್ಯ ಕೂಟದ ಇನ್ನಿತರ ಕಾರ್ಯಕಾರಿ ಸಮಿತಿ ಸದಸ್ಯರುಗಳೇ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿನಿತ್ಯದ ದಿನದ ಕೋರ್ಟಿನ ಕಲಾಪಗಳ ಮಧ್ಯೆ ಸಾಹಿತ್ಯನ ಮುಖ್ಯ ಅಂತ ಹೇಳಿ ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನ ತವರು ಮನೆ ಸದಸ್ಯರೇ, ನನ್ನ ಸಹೋದರ ನ್ಯಾಯಾಧೀಶರುಗಳೇ, ಸಾಹಿತ್ಯ ಕೂಟ ಅನ್ನೋದು ಭಾಳ ಹಿಂದೆ, ನನಗೆ ನೆನಪಿರೋ ಪ್ರಕಾರ ಭಾಳ ಹಿಂದೆ ಕೆಲವೇ ವಕೀಲರುಗಳ ಮುಖಾಂತರ ಪ್ರಾರಂಭ ಆಯಿತು. ಅದು ರಿಜಿಸ್ಟರ್ ಆಗಿರಲಿಲ್ಲ. ಆಗ ನಾನು 91ರಲ್ಲಿ ವಕೀಲನಾಗಿ ರಿಜಿಸ್ಟರ್ ಆದಾಗ ಬಾರ್ ಕೌನ್ಸಿಲ್ನಲ್ಲಿ ಯಾವ್ಯಾವುದಿದೆಯೋ ಎಲ್ಲದರಲ್ಲೂ ನಾನು ಮೆಂಬರ್ಶಿಪ್ ಮಾಡಬೇಕು ಅಂತ ಕೇಳ್ಕೊಂಡೆ. ಹಾಗೆ ಅಲ್ಲ ಹೋಗಿ ನಮ್ಮ ಕೊಲೀಗ್ಸ್ ಎಲ್ಲ ಅಪ್ಲಿಕೇಶನ್ ಫಾರಮ್ಸ್ ಅದೆಲ್ಲ ತಂದಿದ್ರು. ನಾನು ಎಲ್ಲದಕ್ಕೂ ಆಜೀವ ಸದಸ್ಯನ ಬಿಡಬೇಕು ಅಂತ ಹೇಳಿ ಅದಕ್ಕೇನೇನು ಬೇಕೋ ಕೊಟ್ಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಒಂದು ಸರ್ತಿ ಮಾತ್ರ ನನಗೆ ಭಾಳ ಬೇಸರ ಆಗೋಯಿತು. ಯಾವಾಗ ಅಂತಂದರೆ, ವಕೀಲರ ಸಂಘದ ಚುನಾವಣೆ ಸಂದರ್ಭದಲ್ಲೇ ಈ ಎಲ್ಲ ಇನ್ನಿತರ ಒಕ್ಕೂಟಗಳದ್ದು ಕೂಡ ಎಲೆಕ್ಷನ್ ನಡೀತು. ಆಗ ವಕೀಲರ ಸಾಹಿತ್ಯ ಕೂಟಕ್ಕೆ ಸಂಬಂಧಪಟ್ಟಿದ್ದ ಪ್ಯಾಂಪ್ಲೆಟ್ಗಳ ಮೇಲೆ ನಾವು ಕಾಲು ತೊಳ್ಕೊಂಡು ಹೋಗಬೇಕಾಗಿ ಬಂತು. ನಂಗೆ ಭಾಳ ಬೇಸರ ಆಯಿತು. ಸಾಹಿತ್ಯ ಕೂಟದಲ್ಲಿ ವಿಶೇಷತೆ ಏನಿರಬೇಕು ಅನ್ನೋದನ್ನು ಹೇಳೋದಾಯ್ತಂದರೆ, ಅದು ಸರಸ್ವತಿ ನಿಲಯ ಇದ್ದಾಗಿರಬೇಕು. ನಮಗೆಲ್ಲ ಬೇಕಾಗಿರ್ತಕ್ಕಂಥದ್ದು ಆ ತಾಯಿ ಸರಸ್ವತಿಯ ಕರುಣೆ. ಅದಿಲ್ಲದೆ ಹೋದರೆ ಜನಸಾಮಾನ್ಯರಿಗೆ ನಾವೇನು ನ್ಯಾಯ ಕೊಡಿಸ್ಬಲ್ಲವು ಅಂತ. ಆಗ ನಾನು ಹಿರಿಯರು ಒಂದು 2-3 ಜನ ಇದ್ದರು, ಪುಸ್ತಕನೂ ಬರೆದಿದ್ದಾರೆ. ನ್ಯಾಯಾಲಯದ ಕಲಾಪಗಳಲ್ಲಿ ಹಾಸ್ಯ ಅಂತ ಶಂಕರ್ ನಾರಾಯಣ ಅಂತ ಈಗಿಲ್ಲ ನಮ್ಮಲ್ಲಿ, ಅವ್ರಿಗೆ ಈ ವಿಷಯನ ತೆಗೆದುಕೊಂಡು ಹೋಗಿ ಹೇಳಿದೆ. ಮತ್ತು ಇನ್ನು 3-4 ಜನ ಇದ್ದರು, HL ನರಸಿಂಹಮೂರ್ತಿಗಳು ಅಂತ, ಪೇಟದ ನರಸಿಂಹಮೂರ್ತಿಗಳು ಅಂತ ಕರಿತಿದ್ವಿ ನಾವು. ನಮ್ಮ ಕೆಲವರು ಹಿರಿಯರಿಗೆಲ್ಲ ಗೊತ್ತಿರುತ್ತೆ. ಇವರೆಲ್ಲ ಅದರ ಭಾಗ ಆಗಿದ್ದರು. CH ಹನುಮಂತರಾಯರು ವಿಶೇಷವಾಗಿ ಬಹಳ ಒಂದು ಪುಸ್ತಕಗಳನ್ನ, ಲೇಖನಗಳನ್ನ ಮುಖಾಂತರ ಸಾಹಿತ್ಯ ಕೂಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಅದೇ ರೀತಿಯಾಗಿ NS ಸಂಗೊಳ್ಳಿಯವರು ಜಡ್ಜ್ ಆಗಿದ್ದರೂ ಕೂಡ ಸಾಹಿತ್ಯ ಕೂಟದ ಎಲ್ಲ ಕೆಲಸ ಕಾರ್ಯಗಳಿಗೆ ಹಿಂದಿನಿಂದ ಬೆಂಬಲಿಸ್ತಾ ಇದ್ದರು. ನಮ್ಮ VV ಅಂಗಡಿ ಅವರ ಮಾವ. ಭಾಳಷ್ಟು ಜನ ಗೊತ್ತಿರಲಿಕ್ಕಿಲ್ಲ. ಹೆಚ್ಚೇನು ಕನ್ನಡ ಪ್ರೇಮಿಗಳು ಅಂತ ಇದ್ದಂಥ ಎಷ್ಟೋ ಜನ ಜಡ್ಜಸ್ಸು ವೈಯಕ್ತಿಕವಾಗಿ ಕೆಲಸ ಕಾರ್ಯಗಳಿಗೆ ಶ್ಲಾಘನೆ ಮಾಡಿದ್ದನ್ನು ನಾನು ಕೇಳಿಬಲ್ಲೆ, ನೋಡಬಲ್ಲೆ. ಇಂತಹ ಒಂದು ಸಾಹಿತ್ಯ ಕೂಟದಿಂದ ಇಲ್ಲಿ ಉದ್ಘಾಟನೆ ಆಗುವಾಗ ಸಾಹಿತ್ಯ ಕೂಟದ ಮೊದಲನೇ ಕಾರ್ಯಕ್ರಮದಲ್ಲೂ ನಾನಿದ್ದೆ. ಈಗ ಅನುಭವಾಮೃತ ಅನ್ನೋ ಒಂದು ಕಾರ್ಯಕ್ರಮದ ಸರಣಿ ಉಪನ್ಯಾಸಕ್ಕೂ ಅವ್ರು ಕರೆದಿದ್ದಾರೆ. ಹಾಗಾಗಿ ಭಾಳ ಮುಖ್ಯ ಅನಿಸುತ್ತೆ. ಭಾಷಾ ಪ್ರೌಢಿಮೆ ನಮ್ಮ ವಕೀಲರಿಗಿರ್ತಕ್ಕಂಥ ಒಂದು ಸಂಪತ್ತು. ಎಂತಹ ಕಷ್ಟಕರವಾಗಿರ್ತಕ್ಕಂಥ ಜಡ್ಜಿದ್ರು ಕೂಡ ಉಪಯೋಗಿಸ್ತಕ್ಕಂಥ ಭಾಷೆ, ಹೇಳ್ತಕ್ಕಂಥ ರೀತಿ, ಅದಕ್ಕೆ ಪ್ಲೀಡಿಂಗ್ ಅನ್ನೋ ಒಂದು ಪದ ಬಂತು. ಒನ್ ಶುಡ್ ಪ್ಲೀಡ್ ಅಂತ. ಸರ್, ಅದು ಬ್ರಿಟಿಷರ ಗುಲಾಮಿ ಸಂಕೇತ ಅಂತ ಕೆಲವರು ಹೇಳಿದರು.
ಹೌದು, ದೇವ್ರಿಗೆ ಲೈಟ್ ಬೆಳಗ್ಗೆಯಿಂದ ಆಪಲ್ ಮಾಡಿಟ್ಟಿದ್ದೀನಿ, ನಿನಗೋಸ್ಕರ ಸತ್ಯನಾರಾಯಣ ಪ್ರಸಾದ ಮಾಡಿಟ್ಟಿದ್ದೀನಿ, ಗಂಧದ ಕಡ್ಡಿ ಬೆಳಗ್ದೆ, ದೀಪ ಹಚ್ಚಿದೆ, ಬೇಕಾದ ತಿಂಡಿ ಗಿಂಡಿ ಎಲ್ಲ ಮಾಡಿದೆ, ಹೂವಿನ ಅಲಂಕಾರ ಮಾಡಿದ್ದೀನಿ, ನಂಗೆ ವರ ಕೊಡೋಲ್ಲೇ ಅಂದರೆ ಕೊಡ್ತಾನ ದೇವರು? ಅಪ್ಪ ಇಷ್ಟೆಲ್ಲ ಮಾಡಿದ್ದೀನಿ, ಪ್ರೀತಿಯರ್ಥವಾಗಿ ಮಾಡಿಕೊಂಡು ನನಗೇನು ಸಿಗಬೇಕೋ ಅದನ್ನು ನಿಮ್ಮವನ್ನು ಅಂದ್ಕೊಂಡು ಇನ್ನೊಂಚೂರು ಜಾಸ್ತಿ ಕೊಡ್ತೀಯೋ ಅಂತ ಕೇಳುವಂಥದ್ದು. ಇದನ್ನು ಪ್ಲೀಡಿಂಗ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಪ್ರೇಯರ್. ಅನ್ಫಾರ್ಚುನೇಟ್ಲಿ ಇವತ್ತು ಪೇಪರ್ ಮೇಲೆ ಮಾತ್ರ ಪ್ರೇಯರ್ ಅಂತಿದೆ. ನನಗೆ ಎಷ್ಟೋ ಪ್ರಕರಣಗಳಲ್ಲಿ ಡೌಟ್ ಆಗೋದು, ಇವ್ರಿಗೆ ಅಪೋನೆಂಟು ಡಿಫೆಂಡೆಂಟೋ ಜಡ್ಜು ಅಂತ. ಹಾಗೆ ಕುದುರೆ ಮೇಲೆ ಏರ್ ಬರ್ತಕ್ಕಂಥದ್ದು ತಪ್ಪು. ಬರವಣಿಗೆನಲ್ಲಿರಬೇಕಾದ್ರೆ ಇರ್ಬೋದು, ಅಥವಾ ನ್ಯಾಯಾಲಯದಲ್ಲಿ ಹೇಳ್ತಕ್ಕಂಥ ವಿವರಣೆಗಳ ವಿಚಾರದ ಬಗ್ಗೆ ಇರ್ಬೋದಾದಂಥದ್ದು, ವಾದ ಮಂಡಿಸುವಾಗಿರ್ತಕ್ಕಂಥದ್ದು ಇರಬಹುದು. ಅಂತೆಲ್ಲ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂಥ ಮಾತು ಪದಗಳು ಬಹಳ ಪ್ರಾಮುಖ್ಯ ಆಗುತ್ತೆ. ಇದಕ್ಕೆ ನಮಗೆ ಆ ಪ್ರೌಢಿಮೆ ಬರಬೇಕು ಅಂದರೆ ದಿನಾ ಅದೇ ILR AIR ಓದೋದ್ರ ಜೊತೆಗೆ ಸ್ವಲ್ಪ ಉತ್ತಮವಾದ ಸಾಹಿತ್ಯವನ್ನು ನೋಡ್ತಾ ಹೋಗಬೇಕು. ಆಗ ಭಾಷಾ ಪ್ರೌಢಿಮೆ ಮೇಲೆ ನಮಗೆ ಗ್ರಿಪ್ ಸಿಕ್ಕಬೇಕು. ಯಾವತ್ತು ನೋಡಿ, ಬೇಕಾಗೋ ಬೇಡವಾಗೋ 7ನೇ ಕ್ಲಾಸಿಂದ ಆದಮೇಲೆ ನಮ್ಮ ತಂದೆ ತಾಯಿಗಳು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಡ್ತಾರೆ. ಇಂಗ್ಲೀಷ್ ಭಾಷೆನ ನಾವು ಆದಷ್ಟು ಬೇಗ ಕಾನೂನಿನ ವ್ಯಾಪ್ತಿಯಿಂದ ಹೊರಗೆ ತರಬೇಕು ಅಂತ ಅಂದಿನಿಂದ ಆಶಯ. 1965ರ ಭಾಷಣ ಇದು. 1965ರ ಭಾಷಣ. ಆ ಕಡೆಗೆ 35, ಈ ಕಡೆಗೆ 25 ಆಯಿತು. ಇನ್ನೂ ನಮ್ಮ ಕೈನಲ್ಲಿ ಮಾಡೋಕ್ಕಾಗಿಲ್ಲ. ಕೆಲವು ಕನ್ನಡ ಜಜ್ಮೆಂಟ್ ಬಂದ್ಬಿಡುತ್ತೆ. ನಾನು ಹೀಗೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ನಮ್ಮ ಸ್ನೇಹಿತರುಗಳಿಗೆಲ್ಲ ಗೊತ್ತು, ಅಕಾಡೆಮಿಲಿ ಹೇಳಿದ್ದೀನಿ. ಅದಕ್ಕಿಂತ ಇಂಗ್ಲೀಷೇ ವಾಸಿ ಅನಿಸುತ್ತೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ, ಅಂಥ ಕ್ಲಿಷ್ಟ ಪದಗಳನ್ನ ಉಪಯೋಗಿಸ್ಬಿಡ್ತೀವಿ. ಹಾಗಾಗಿ ಆ ಭಾಷೆ ಬಗ್ಗೆ ಹಿಡಿತ ಸಿಗಬೇಕು ಅಂದರೆ ಉತ್ತಮವಾಗಿರ್ತಕ್ಕಂಥ ಕೃತಿಗಳನ್ನ ಓದಬೇಕು ನಾವು. ಉತ್ತಮವಾದ ಕೃತಿಗಳು ಅಂತಂದರೆ, ನಾವು ಇವತ್ತಿನ ದಿವಸ ಇಲ್ಲಿ ನಿಲ್ಲಿಸಿ ನಮ್ಮಲ್ಲಿ ಕೇಳಿದ್ರೆ 7 ಜನ ಜ್ಞಾನಪೀಠ ಯಾರ್ಯಾರಿಗೆ ಬಂದಿದೆಯಪ್ಪ ಅಂತಂದರೆ ಕಷ್ಟಪಡುವಂಥದ್ದಾಗುತ್ತೆ. ನಾವು ಆಯ್ತು 8 ಅಂತ ನೀವು ಹೇಳ್ತಾ ಇದ್ದೀರಿ, 7ನೇದೇ ನಾವು ಓದಲಿಲ್ಲ, 8ನೇದಲ್ಲಿಂದ ಹೋಗೋದು. ಕಂಬಾರವನ್ನು ನಾನು ಹತ್ತಿರದಿಂದ ಬಂದೆ. ಹಾಗಾಗಿ ನೀವೇನು ಚಿಂತೆ ಮಾಡೋದು ಬೇಡ. ಅವ್ರ ಜೊತೆ ಮುಖಾಮುಖಿಯಾಗಿ ಮಾತನಾಡಿದ್ದೀನಿ. ಯಾಕೆ ನಾನು ನಿಮ್ಗೆ ಇದನ್ನು ಹೇಳ್ತೀನಿ ಅಂತಂದರೆ, ಮೊನ್ನೆ ದಿವಸ ನಾವೊಂದು ನಮ್ಮ ಶುಕ್ರವಾರದ ಲಂಚಲ್ಲಿ ನಾನು ಖಾಜಿ ಮೇಡಮ್ ಮಾತಾಡ್ತಾ ಕೂತಿದ್ದೆ. ಮಲೆಗಳಲ್ಲಿ ಮಧುಬಗಳು ಬಂತು, ಆ ವಿಚಾರ ಡಿಸ್ಕಷನ್ಗೆ ಬಂತು. ನಾನು ತುಂಬ ಹಿಂದೆ ಓದಿದ್ದೆ, ಮರ್ತಿದೆ ಅಂತಂದರು. ನಾನು ಕೆಲವು ಅದರದ್ದು ವಿಚಾರಗಳನ್ನ ಅವ್ರನ್ನ ಜ್ಞಾಪಿಸ್ಕೊಂಡೆ. ಶಿವರಾಮ್ ಕಾರಂತರ ಮುಖಜ್ಜಿ ಕನಸುಗಳಿರಬಹುದು, ಕುವೆಂಪುರವರ ಬಹಳಷ್ಟು ಕೃತಿಗಳಿರಬಹುದು, 10 ಹಲವು ಕೃತಿಗಳಲ್ಲಿ ಅವರು ನಡೆಸಿರ್ತಕ್ಕಂಥ ವಿಚಾರ ವಿಮರ್ಶೆಗಳಿರ್ಬೋದು, ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಬರೆದಂಥ ಕರ್ವಾಲೋ ಇರ್ಬೋದು. ಅಂಥವನ್ನೆಲ್ಲ ಕೂಡ ಓದಬೇಕು ನಮ್ಮ ವಕೀಲರುಗಳು. ಸರಳ ಸಾಹಿತ್ಯದಲ್ಲಿ ಬೇಕಾದಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು ದಿನನಿತ್ಯಕ್ಕೆ ಬರ್ತಕ್ಕಂಥ ಮಾತುಗಳು ನಮಗೆ ಸಿಗ್ತಾ ಹೋಗುತ್ತೆ. ಆ ಪದಗಳನ್ನ ತೆಗೆದುಕೋಬೇಕು. ಇವತ್ತು ನಮ್ಮ ಗ್ರಾಚಾರ ಏನಾಗಿದೆ ಅಂತಂದರೆ, ವ್ಯಕ್ತ ಅಂತ ನಾನು ಹೇಳಿದೆ ಅಂತಂದರೆ, ವಾಟ್ ಈಸ್ ದಿ ಮೀನಿಂಗ್ ಆಫ್ ವ್ಯಕ್ತ ಇನ್ ಇಂಗ್ಲೀಷ್ ಅಂತ ಗೂಗಲ್ಗೆ ಹಾಕೋದು. ಈ ಪರಿಸ್ಥಿತಿಗೆ ಬಂದಿದೆ. ಒಂದು ಸಣ್ಣ ಪದ ನಮ್ಗೆ ಅರ್ಥ ಆಗೋದಿಲ್ಲ. ಹಾಗಾದಾಗ ನಮಗೆ ಕಷ್ಟ ಆಗುತ್ತೆ. ಸ್ನೇಹಿತರಲ್ಲಿ ಒಂದು ವಿನಂತಿ ಏನು ಅಂತಂದರೆ, ಇದೆಲ್ಲ ಯಾಕೆ ಹೇಳಬೇಕಾಗಿ ಬಂತು ಅಂತಂದರೆ, ಇವತ್ತಿನ ಕಾರ್ಯಕ್ರಮದ ಉದ್ದೇಶವೇ ಅದು. ಅನುಭವ ಅಮೃತ ಅಂತಕ್ಕಂಥದ್ದೊಂದು ಸರಣಿ ಉಪನ್ಯಾಸವನ್ನು ಸಾಹಿತ್ಯ ಕೂಟದವರು ಹಿರಿಯರಿಗೆ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕೋದಕ್ಕೆ ಅನುಕೂಲ ಮಾಡಿರ್ತಕ್ಕಂಥದ್ದು ಅವಕಾಶಗಳಾದರೆ, ಕಿರಿಯರಿಗೆ ಹೀಗಿತ್ತು ನಮ್ಮ ಕೋರ್ಟು, ಯಾವ ಪ್ರಕರಣದಲ್ಲಿ ಯಾವ ಪಾಯಿಂಟಿಂದ ಯಾವ ಜಡ್ಜು ಹೇಗೆ ನಮ್ಮ ಪರವಾಗಿ ಇದ್ದಂಥದ್ದನ್ನು ತಿಳಿಸ್ಕೊಟ್ರು, ಆ ಪ್ರಕರಣದ ವಿಶೇಷತೆ ಏನು, ಆ ಪ್ರಕರಣದಲ್ಲಿ ಇದ್ದಂತಹ ವಸ್ತುಸ್ಥಿತಿಗಳು, ವಾಸ್ತವ ಸಂಗತಿಗಳೇನು, ಅದರಲ್ಲಿ ನಡೆದಂಥ ಸಾಕ್ಷಿ ವಿಚಾರಣೆಗಳೇನು, ಎದುರುದಾರರು ಯಾವ ರೀತಿಯಾಗಿ ನಮ್ಮ ಮೇಲೆ ಅದನ್ನು ಅವರ ಪ್ರತಿರೋಧವನ್ನು ಒಡ್ಡಿದ್ದರು, ಅದನ್ನು ಹೇಗೆ ನಾನು ಮುಂದುವರಿಸ್ಕೊಂಡು ಬಂದೆ. ಒಬ್ಬ ಯಶಸ್ವಿ ವಕೀಲನಾಗೋದಕ್ಕೆ, ಯಶಸ್ವಿ ವಕೀಲ ಅಂತ ಒಂದು ಪುಸ್ತಕ ಇದೆ, ನಿಮಗೆ ಗೊತ್ತಿರಬೇಕು. ಆ ಥರದ್ದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಆ ಹಿರಿಯರಿಂದ ಹಳೆ ಬೇರು ಹೊಸ ಚಿಗುರು ಅಂತ ಸೀನಿಯರ್ಸ್ನ ಕರೆಸಿ ಅವರ ಅನುಭವಗಳನ್ನೆಲ್ಲ ಅಮೃತದ ರೂಪದಲ್ಲಿ, ಎಲ್ಲರಿಗೂ ಅಷ್ಟೇ ಸಮಯ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೆಕ್ಟರ್ ಅಂತ ಇಂಗ್ಲೀಷ್ನಲ್ಲಿ ಏನು ಕರಿತೀವಿ, ಅದರ ಸಾರಾಂಶ ಏನಿರುತ್ತೆ ಆ ಅಮೃತವನ್ನು ಕಿರಿಯರಿಗೆ ಧಾರೆ ಹೇಳ್ಕೊಡ್ತಕ್ಕಂಥದ್ದು ಕೆಲಸ.
ಸ್ನೇಹಿತರೆ, ಇವತ್ತಿನ ದಿನಮಾನದಲ್ಲಿ ವಕೀಲಿಕೆ ಅನ್ನೋದು ಒಂದು ವಿಶಿಷ್ಟ ರೀತಿ ತಳೆದಿದೆ. ತಪ್ಪು ಅಂತ ನಾನು ಹೇಳೋದಿಲ್ಲ. ನಾನು LLB ಮುಗಿಸಿದಾಗ ನಾನು ಒಟ್ಟು ನಂದು ಖರ್ಚು LLBಗೆ ಶೇಷಾದ್ರಿಪುರಂ ಕಾಲೇಜಲ್ಲಿ 5,000ಕ್ಕಿಂತ ಕಡಿಮೆ. 5,000 ಒಳಗಡೆ ನಂದೆಲ್ಲ ಲಾಯರ್ದು ಪುಸ್ತಕ, ಫೀಸು ಎಲ್ಲ ಮುಗಿದು ಹೋಯಿತು. ಭಾಳಷ್ಟು ಜನ ನನ್ನ ಆ ಸಂದರ್ಭದಲ್ಲಿ ಇದ್ದವ್ರದ್ದೆಲ್ಲ ಅಷ್ಟೇ, ಮ್ಯಾಕ್ಸಿಮಮ್ 10,000 ರೂಪಾಯಿ ಇರ್ಬೋದು. ಈಗ ನಾನು ನನ್ನ ಮಗನಿಗೆ 5 ವರ್ಷದ ಕೋರ್ಸಿಗೆ ಸೇರಿಸಿ ಕೊಡುವಾಗ ಒಟ್ಟು 10 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. 2 ಲಕ್ಷ ರೂಪಾಯಿ ವರ್ಷಕ್ಕೆ ಅಂತ. 40,000 ರೂಪಾಯಿನೋ ಸ್ಕಾಲರ್ಶಿಪ್ ಬರ್ತು, ಅದು ಅವನಿಗೆ ಇಟ್ಕೋಪ ಅಂತ ಹೇಳಿದ್ದೀನಿ. ನಾನೇನು ಕೇಳಕ್ಕೆ ಹೋಗ್ತಿಲ್ಲ, ಖರ್ಚು ವೆಚ್ಚ ಅಂತಿರುತ್ತೆ. ಯಾಕೆ ನಾನು ತಮ್ಗೆ ಇದನ್ನು ಹೇಳಿದೆ ಅಂದರೆ, 5,000 ರೂಪಾಯಿದಲ್ಲಿ ಕಾನೂನನ್ನು ಕಲಿತು ಇವತ್ತು 10 ಲಕ್ಷದಲ್ಲಿ ಮಕ್ಕಳಿಗೆ ಕೊಡುವಾಗ ಕಾನೂನಿನ ಒಂದು ರೀತಿ ನೀತಿ, ನಡೆಸ್ತಕ್ಕಂಥ ಪ್ರಕರಣ, ಕ್ಲಿಷ್ಟ, ಮತ್ತೊಂದು ಎಲ್ಲ ಬದಲಾವಣೆ ಆಗಿದೆ. ಹಾಗಾಗಿ ಕಿರಿಯ ವಕೀಲರು ಅಷ್ಟೆಲ್ಲ ಖರ್ಚು ಮಾಡಿ ಕಿರಿಯ ವಕೀಲರು ಅಂತಾದಾಗ ಹಿರಿಯ ವಕೀಲರನ್ನ ಆಫೀಸಿಗೆ ಸೇರಿಸ್ಬೇಕು ಅಂತಂದರೆ, ನನ್ನ ಸಂದರ್ಭವನ್ನು ಹೇಳ್ತೀನಿ. ನನಗೆ ತೊಂದರೆ ಆಗಲಿಲ್ಲ, ನನ್ನ ತಂದೆ ಕಚೇರಿ ಇತ್ತು, ಸೇರ್ಕೊಂಡ್ಬಿಟ್ಟೆ, ಪರವಾಗಿಲ್ಲ. ಬೇರೆಯವ್ರಿಗೆ ಹೇಗಿತ್ತು ಅನ್ನೋದನ್ನು ಹೇಳ್ತೀನಿ. ಮೊದಲು ಆ ಸೀನಿಯರ್ ಆಫೀಸ್ ಹತ್ರ ಸುಮ್ಮನೆ ಹೋಗಿ ಕೇಳಬೇಕು, ಸರ್ ಅಂತ. ಇವ್ರನ್ನ ಸೇರಿಸ್ಕೊಳ್ಳೋಕ್ಕೆ ಅಂತ ಹೇಳೋದಕ್ಕೆ ಶಿಫಾರಸ್ಸು ಇರ್ತಿತ್ತು. ಈ ಹುಡುಗ ಒಳ್ಳೆಯವನು, ಇವನ್ನ ಸೇರಿಸ್ಕೊಳ್ಳಿ ಅಂತ. ಫೀಸು ಗೀಸು ಇಲ್ಲ, ಸುಮ್ಮನೆ ಸೇರಿಸ್ಕೊಳ್ಳಿ ಅಂತ ಅವ್ರ ಜೊತೆ ಓಡಾಡ್ತಿರ್ಬೇಕು. ನಾನು ಹರೀಶ್ ಕುಮಾರ್ ಅವ್ರನ್ನ BP ಪುರುಷೋತ್ತಮ್, MS ಪುರುಷೋತ್ತಮ್ ರಾವ್ ಅವ್ರ ಆಫೀಸಿಗೆ ಸೇರಿದಾಗ ಇದೇ ಥರ ನೋಡಿದೆ. ಅವ್ರು ಗೌರಿಬಿದನೂರಿಂದ ಬರೋರು ಹರೀಶ್ ಕುಮಾರ್ ಅವರು. ಅವ್ರ ಆಫೀಸಲ್ಲಿದ್ದರು. ನಾಗರಾಜ ಅಂತ ಅವ್ರ ಆಫೀಸ್ ಇನ್ನೊಂದು ಜೂನಿಯರು, ಇವತ್ತು ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದಾರೆ. ಕೋಲಾರದಲ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ರಿಟೈರ್ ಆದರು, ಪ್ರಾಕ್ಟೀಸ್ ಮಾಡ್ತಾರೆ ಹೈಕೋರ್ಟ್ನಲ್ಲಿ. ಈ ಥರದವ್ರನ್ನೆಲ್ಲ ಹಲವು ಜನ ನಾನು ನೆನಪಿಸ್ಕೊಳ್ಬಲ್ಲೆ. ಸುಮ್ಮನೆ ಸೇರ್ಕೊಂಡಿರೋದು ಅಷ್ಟೇ, ಆಫೀಸಿಗೆ ಸೇರಿಸ್ಕೊಂಡ್ರಲ್ಲ ಅನ್ನೋದೇ ಒಂದು ಧನ್ಯತಾ ಭಾವ. ಇನ್ನು ಆಫೀಸಾ ಇವಾಗಿನ ಥರ ಪಾಶ್ ಗೀಶ್ ಇರಲಿಲ್ಲ. ಕಕ್ಷಿಗಾರರ ಬಂದರೆ ಜೂನಿಯರ್ ಹೊರಗೆ ನಿಂತ್ಕೋಬೇಕು, ಅಷ್ಟೇ ಇರ್ತಿತ್ತು ಆಫೀಸ್. ಮಳೆ ಬಂದುಬಿಟ್ರೆ ನೆನ್ಕೊಂಡು ನಿಂತ್ಕೋಬೇಕಾಗಿತ್ತಂಥ ಪರಿಸ್ಥಿತಿ ಇತ್ತು. ಭಾಳಷ್ಟು ಜನರು 500 ರೋಡಿಂದ ನಡ್ಕೊತಾ ಹೋಗೋರು ಹೈಕೋರ್ಟ್ಗೆ. ಆಗ ಯಾರಾದರೂ ನಾವು ಕಾರ್ನಲ್ಲೋ ಸ್ಕೂಟ್ರ್ನಲ್ಲೋ ಒಬ್ಬೊಬ್ಬರೇ ಅಥವಾ ಖಾಲಿ ಇತ್ತು ಅಂತಂದರೆ ಆ ಜೂನಿಯರ್ ವಕೀಲರನ್ನ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಕಾಲ ಬದಲಾವಣೆ ಆಗಿದೆ. ಹಾಗಿದ್ದಂಥ ಪಕ್ಷದಲ್ಲಿ ನಮ್ಮ ಕಲಿಕೆಯ ರೀತಿಗೆ ಸ್ವಲ್ಪ ಬದಲಾವಣೆ ಮಾಡಬೇಕು. ಕಾಲೇಜುಗಳಲ್ಲಿ ಹೇಳಿದ್ದು ಒಂದು ಭಾಗ ಆಯಿತು ಅಂತಂದರೆ, ಅನುಭವದಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಭಾಗ. CPC, CRPC, IPCನಲ್ಲಿ ನೀವು ಏನು ಬೇಕಾದರೂ ಕಲ್ತ್ಕೋಬೋದು, ಆದರೆ ಅನುಭವವನ್ನು ಕಳ್ಕೊಳ್ಳೋಕ್ಕಾಗಲ್ಲ. ಅನುಭವ ಅಂದರೆ ಹಾಗಾದ್ರೆ ಏನು ಅಂತ ಪ್ರಶ್ನೆ. ಅನುಭವ ಅಂದರೆ ರಮೇಶ್ ಬಾಬು ಅವರೇ ಏನು ಅಂತ ನಾನು ಭಾಳ ಹುಡುಕ್ತೆ. ಅನುಭವ ಅಂತಂದರೆ ಕಾಶಿನಾಥ್ ಪಿಕ್ಚರ್ ಅಲ್ಲ. ಅನುಭವ ಅಂದರೆ ನಾವು ಈ ಹಿಂದೆ ಮಾಡಿದ ಎಲ್ಲ ತಪ್ಪುಗಳನ್ನು ಒಟ್ಟಿಗೆ ಕಲೆ ಹಾಕ್ಕೊಂಡು ಅದನ್ನು ಮುಂದೆ ಮಾಡದೇ ಇರೋದಕ್ಕೆ ಅನುಭವ ಅಂತ ಹೆಸರು. ಹಾಗಾಗಿ ಹೊಸ ಜಡ್ಜು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಮೊದಲನೇ ದಿನ ಯಾವುದೇ ಮ್ಯಾಟ್ರನ್ನ ಮೆರಿಟ್ಸ್ ಮೇಲೆ ಆರ್ಗ್ಯುಮೆಂಟ್ ಮಾಡಬಾರ್ದು ಅನ್ನೋದು ಮೊದಲನೇ ಅನುಭವ. ಎರಡನೇ ಅನುಭವ, ಫ್ರೆಶ್ ಸೂಟಲ್ಲಿ ಏನು ಮಾಡ್ತಾರೆ ಇವರು ಅಂತ 3 ದಿನ ಕಾಯಬೇಕು. ಡೈರಿ ನೋಡಬೇಕು, ಬೆಂಚ್ ಕ್ಲರ್ಕ್ ಹತ್ರ ಹೋಗಬೇಕು, ಅಣ್ಣ ಅಪ್ಪ ಅನ್ಬೇಕು, ಹೆಂಗೆ ಇವರು ಅಂತ ಕೇಳಬೇಕು. ಎಮರ್ಜೆಂಟ್ ನೋಟಿಸಾ, ಸ್ಟೇಟಸ್ ಕೋನ, TIA ಅಂತ. ಕ್ರಿಮಿನಲ್ ಮ್ಯಾಟರ್ಸ್ ಆದರೆ ಹೆಂಗೆ ಬೇಯ್ಲು ಸಾಹೇಬರು ಅಂತ. ಇದನ್ನು ನೋಡಿಕೊಂಡ್ರೆ 4ನೇ ದಿನ ನೀವು ಏನು ಬೇಕಾದ್ರೂ ಕೇಸ್ ನಡೆಸ್ಬೋದು. ನಾನು ಫಸ್ಟ್ ಟೈಮ್ ಫ್ರೆಶ್ ಆಗಿ ಯಾರು ಒಂದು ಟ್ರಾನ್ಸ್ಫರ್ ಆಗಿ ಒಂದು 10ರಿಂದ 15 ಜನ 20 ಜನ ಸಿವಿಲ್ ಕೋರ್ಟಿಗೆ ಬಂದರು ಅಂದರೆ, ನಾನು ಫಸ್ಟ್ ಮಾಡ್ತಿದ್ದು ಆ ಎಲ್ಲ ಕೋರ್ಟಿಗೆ ನಾನೇ ಹೋಗಿ 1 ವಾರದ ಕಾಲ ಡೈರಿ ನೋಡ್ತಾ ಇದ್ದೆ. ಆಮೇಲೆ ಗೊತ್ತಾಗುತ್ತೆ ಐವಾರಕ್ಕೆ ವಿದ್ಯಮೂ ಲೇದು ಗರ್ವಮೂ ಲೇದು ಅಂತ. ಅದರ ಆಧಾರದ ಮೇಲೆ ಅವ್ರು ಏನು ಹೇಳಿದ್ರೆ ನಡೆಯುತ್ತೆ ಅನ್ನೋ ತಿಳ್ಕೋಬೇಕು. ಇದನ್ನು ಅನುಭವ ಅಂತ ಕರಿತಿದ್ವಿ. ಯಾವ CPCಲೂ ಇಲ್ಲ, ಯಾವ IPCಲೂ ಇಲ್ಲ, ಯಾವ CRPCಲೂ ಇಲ್ಲ. ಇಷ್ಟೇ ಅಲ್ಲ, ಬರೀ ಜಡ್ಜ್ ನೋಡಿಕೊಂಡ್ರೆ ಸಾಲದು. ಇಲ್ಲಿ ನನ್ನ ವಯಸ್ಸಿನವ್ರು ಯಾರು ಇದ್ದರೆ ಗೊತ್ತಾಗುತ್ತೆ. ಒಬ್ಬರು MS ಇವಾನಿ ಅಂತ ಜಡ್ಜ್ ಇದ್ರು, ಇವರು ಇದ್ದಾರೆ ನಮ್ಮ ಗೊತ್ತಾಗುತ್ತೆ. ಅವ್ರ ಹತ್ರ ಒಬ್ಬ ಜಂಗಮಣಿ ಅಂತ ಬೆಂಚ್ ಕ್ಲರ್ಕ್, ಕ್ಲೋಸ್ ಕಲರ್ ಕೋಟ್ ಕಪ್ಪುದು, ಕನ್ನಡಕ ಅದಕ್ಕೊಂದು ದಾರ, ಇಲ್ಲೊಂದು ಕೆಂಪು ರೋಸು, ಆಯಿತಾ. ಕೋರ್ಟ್ ವಾಸ್ ರನ್ ಬೈ ಜಂಗಮಣಿ, ನಾಟ್ ಬೈ ಇವಾನಿ. ಇನ್ನೊಬ್ಬರಿದ್ರು
ಅವರ ಮಕ್ಕಳು ಇಲ್ಲಿ ಮೆಂಬರ್ ಆಫ್ ದಿ ಬಾರ್ ಇದ್ದಾರೆ, ಹೆಸರು ಬೇಡ. ಅವರನ್ನು ಕೋರ್ಟಲ್ಲಿದ್ದರು. ಪ್ಲೇಂಟಿಫ್ ಕೌನ್ಸಿಲ್ ಪ್ರೆಸೆಂಟ್ ಇವರನ್ನು ಹೇಳೋದು ಬೆಂಚ್ ಕ್ಲರ್ಕು. ಡಿಫೆಂಡೆಂಟ್ ಕೌನ್ಸಿಲ್ ಆಬ್ಸೆಂಟ್ ಆಸ್ ಎ ಲಾಸ್ಟ್ ಚಾನ್ಸ್ ಆನ್ ಪೇಮೆಂಟ್ ಆಫ್ ಕಾಸ್ಟ್ ಆಫ್ ಫೀಸ್ 50 ರಿಟರ್ನ್ ಸ್ಟೇಟ್ಮೆಂಟ್ ಟು ಬಿ ಗಿವನ್. ಡೇಟು 18/7. ನೆಕ್ಸ್ಟು ರಿಟರ್ನ್ ಸ್ಟೇಟ್ಮೆಂಟ್ ನಾಟ್ ಫೈಲ್ಡ್ ಡೆಸ್ಪೈಟ್ giving the last chance, cost not paid, return statement not filed, posted for plaintiff evidence. ಸಾಹೇಬ್ರು ಬರ್ದು ಸೈನ್ ಹಾಕಬೇಕು. ಇನ್ನೂ ಒಬ್ರು ಇದ್ರು ಮೇ ಹಾಲ್ನಲ್ಲಿ, ಪುಣ್ಯಾತ್ಮ ಬಹಳ ದೊಡ್ಡ ಮನುಷ್ಯ. 4 ಇಂಚಿಂದು ಕೇರಳ ಕಡೆ ಹಾಕೋತಾರಲ್ಲ ಆ ಥರ ಬೆಲ್ಟು, ಒಳಗಡೆ ಪಾಕೆಟ್ ಇರ್ತಿತ್ತು ಅಲ್ಲ. ಈಗ ಗಾಂಧಿ ನಗೋದು, ಆಗ ಬಣ್ಣ ಬದಲಾವಣೆ, ಗುಲಾಬಿ ಹಸಿರು ಅಂತ ಆಯ್ತಲ್ಲ. ಅದ್ರ ಆಧಾರದ ಮೇಲೆ ನಿಮ್ದೆಲ್ಲ ಇರ್ತಿತ್ತು. ಮೇಲೆ ಕೂತಿದ್ರು ಒಬ್ರು ಸಾಹೇಬರು, ಅವರೆಲ್ಲ ಹೀಗೆ ಅಂತ ಅವ್ರೇನು ಹೇಳ್ತಾರೆ ನನಗೆ ಅಂತ. ಅವರು ಇದೇ ಥರನೇ ಎಲ್ಲ ಆರ್ಡರ್ ಶೀಟ್ ಡಿಕ್ಟೇಟ್ ಮಾಡೋರು. ಗ್ರಾಚಾರ ಯಾರೋ ಒಬ್ಬರು ನಮ್ಮ ಸ್ನೇಹಿತರೆ ಈಗಲೂ ಇದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಬಿಟ್ರು ವಿಜಿಲೆನ್ಸ್ ರಿಜಿಸ್ಟ್ರಾರ್ಗೆ. ಅವ್ರು ಬಂದರು, ಎಲ್ಲ ಹಿಡಿದಾಕ್ಬಿಟ್ರು, ಎಲ್ಲ ಮುಗೀತು. ಆಯಿತು, ಅವ್ನು ತೆಗೆದಾಕ್ಬಿಟ್ರಲ್ಲ. ಇವ್ರ ಪಾಪ ಇಂಗ್ಲೀಷ್ ಬರ್ದು, ಮೇಲೆ ಕೂತವ್ರು ಸಾಹೇಬ್ರಿಗೆ ಇಂಗ್ಲೀಷ್ ಬರ್ದು, ದರಿದ್ರ ಇಂಗ್ಲೀಷ್ ನೋಡಿ. ನಮ್ಮ ಗ್ರಾಚಾರ ಎಲ್ಲ ಅದನ್ನೇ, ವಿಷಯ ಗೊತ್ತು, ಕೇಳಕ್ಕೆ ಹೋಯ್ತು ಅಂತಂದರೆ ಗಂಟ್ಲಲ್ಲಿ ಸಿಕ್ಕಾಕೊಂಬಿಡುತ್ತೆ. ಅದು ಇಂಗ್ಲೀಷ್ ಬರ್ದು. ಈ ಮನುಷ್ಯ ಸುಮ್ಮನೆ ಇರಬೇಕೋ ಬೇಡವೋ ಜಡ್ಜ್ ಸಾಹೇಬರು, ನೌ ದಟ್ ಮ್ಯಾನ್ ಈಸ್ ನಾಟ್ ದೇರ್, ಯು ಕ್ಯಾನ್ ಡೈರೆಕ್ಟ್ಲಿ ಡೀಲ್ ವಿತ್ ಮೀ. ಯಾವನ್ನ ಒಬ್ಬ ₹5 ತೆಗೆದಿಟ್ಬಿಟ್ಟ ಅದ್ರ ಮೇಲೆ. ಆದರೆ ಅವ್ರು ಹೇಳಿದ್ದೇನು ಅಂದರೆ ನನಗೆ ಸಬ್ಮಿಷನ್ ಮಾಡಿ ಅಂತ. ಇವನು ₹5 ತೆಗೆದು ಇದ್ರ ಮೇಲೆ ಇಟ್ಬಿಟ್ಟ, ಡ್ಯಾಸ್ ಮೇಲೆ. ಡೈರೆಕ್ಟ್ಲಿ ಡೀಲ್ ಅಂದ್ಬಿಟ್ರಲ್ಲ. ಎಲ್ಲ ಅನುಭವಗಳಾಗಬೇಕು. ನಾನು ಅವಾಗ ಫೈನಲ್ ಇಯರ್ ಲಾನಲ್ಲಿದ್ದೆ, 90ನೇ ಇಸ್ವಿ, ಮೇ 22ನೇ ಕೋರ್ಟ್. ಯಾಕೆ ನಿಮ್ಗೆ ಇದನ್ನು ನಾನು ತಿಳಿಸ್ಕೊಡ್ತೀನಿ ಅಂತಂದರೆ, ಇದು ನಮಗೆ ಯಾವ CPC CRPC ಸಿಕ್ಕಲ್ಲ. ಇಂಥ 10 ಹಲವು ಕ್ಯಾಚ್ 9 ಸಿಚುಯೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಗೊಂದಲವಾದ ಪರಿಸ್ಥಿತಿ, ಹೇಗೆ ಮಾಡಬೇಕು ಅಂತ ಗೊತ್ತಾಗಲ್ಲ. ಸೀನಿಯರ್ ಬರ್ತಾ ಇಲ್ಲ, 3ನೇ ಪಾಸ್ ಓವರ್ ಆಗೋಗ್ಬಿಟ್ಟಿದೆ, ಇನ್ನೇನು ತಿಥಿನೇ ನಮಗೆ ಗತಿ ಅನ್ನೋದಾಗುವಾಗ ಹೇಗೆ ಜಾಣತನದಿಂದ ನಾಳೆಗೆ ಹಾಕ್ಕೊಂಡು ಬರಬೇಕು ಅಂತ. ಈಸಿಯೆಸ್ಟ್ ರಿಲೀಫ್ ಒನ್ ಕ್ಯಾನ್ ಗೆಟ್ ಇನ್ ದಿ ಕೋರ್ಟ್ ಈಸ್ ದಿ ಅಡ್ಜರ್ಮೆಂಟ್. ಅದೇ ಆಗಲಿಲ್ಲ ಅಂತಂದರೆ ಇನ್ನೇನು ರಿಲೀಫ್ ನಾವು ತಗೊಳ್ಳೋಕ್ಕಾಗತ್ತೆ. ಇಂತಹ 10 ಹಲವು ವಿಚಾರಗಳು ಬಂದಾಗ ತಮ್ಮ ತಮ್ಮ ವೃತ್ತಿಯ ಅನುಭವದಲ್ಲಿ ಕ್ಲಿಷ್ಟಕರ ಪ್ರಕರಣಗಳು ಯಾವ್ಯಾವುದು ಉಂಟಾದವು, ಅದನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದ್ರು, ಗೂಗ್ಲಿಗಳು ಎಷ್ಟು ಬಂತು, ರಿವರ್ಸ್ ಸ್ವಿಂಗ್ಗಳು ಎಷ್ಟು ಬಂತು, ಇದನ್ನೆಲ್ಲ ನೀಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಯಾ ವಕೀಲರ ಯಶೋಗಾಥೆಯನ್ನು ಅವರ ಒಂದು 30 ವರ್ಷ 40 ವರ್ಷದ ವಕೀಲಿಕೆ ಅವಧಿಯಲ್ಲಿ ಹೇಗೆ ಅದನ್ನು ನಿಭಾಯಿಸಿದ್ರು, ಕಷ್ಟಕರವಾದ ಸನ್ನಿವೇಶಗಳಲ್ಲಿ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಧೈರ್ಯವಾಗಿ ನಿಂತು ಹೇಗೆ ಹೇಳಿದ್ರು, ಯಾವ ವಕೀಲರು ಯಾವ ನ್ಯಾಯಾಧೀಶರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಮೋಸ್ಟ್ ಡಿಫಿಕಲ್ಟ್ ಅನ್ನೋ ನ್ಯಾಯಾಧೀಶರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಮೋಸ್ಟ್ ಈಸಿ ಅಂತ ಹೋಗಿದ್ದಂಥ ನ್ಯಾಯಾಧೀಶರ ಹತ್ರ ಎಕ್ಸ್ಪರ್ಟಿ ಕೇಸಲ್ಲಿ ಸೂಟ್ ವಜಾ ಮಾಡಿಸ್ಕೊಂಡಿರೋ ಕೇಸುಗಳು ಎಷ್ಟು, ಇವುಗಳೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಆ ಒಂದು ಅನುಭವವನ್ನು ತಮ್ಮ ಮುಂದೆ ಅವರು ಒಂದು ಸರಣಿ ಉಪನ್ಯಾಸದಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಅದರ ಉದ್ಘಾಟನೆ. ನಾನು ಕೇಳಿದೆ ಮಂಜುನಾಥ್ಗೆ, ಏನಪ್ಪ ಬರೇ ಉದ್ಘಾಟನೆ ಭಾಷಣ ಅಂತ ಅಷ್ಟಕ್ಕೆ ಬಿಟ್ಬಿಡೋದ ಅಥವಾ ಯಾವುದಾದ್ರು ಒಂದೆರಡು ಅನುಭವ ನಂದು ಹೇಳೋದ ಅಂತ ಹೇಳಿ ಸರ್. ಒಂದು ಪ್ರಕರಣ ಇಲ್ಲ, ಈಗ ಸನ್ಮಾನ್ಯ ನ್ಯಾಯಾಧೀಶರು ಹೈಕೋರ್ಟ್ನಲ್ಲಿ 92ಕ್ಕೆ ಮುಂಚೆ ನಮಗೆ ಆ ಮುಂಭಾಗ ಏನಿದೆ, ವಕೀಲರ ಸಂಘದಿಂದ ಏನು ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾರೆ ಆ ರೋನಲ್ಲಿ ನೀವು ಪಾರ್ಕಿಂಗ್ ಕೊಟ್ಟಿದ್ರು 92ಕ್ಕೆ ಮುಂಚೆ. 92ರಲ್ಲಿ ಮುಂಬೈನಲ್ಲಿ ಬಾಂಬ್ ಸ್ಕೇರ್ ಬಂದಮೇಲೆ ನಮ್ಗೆ ಅಲ್ಲಿಂದ ಹಿಂದ್ಗಡೆ ಹೋಗಬೇಕು ಅನ್ನೋ ಥರ ಮಾಡಿದ್ರು. ಅಲ್ಲಿ ತನಕ ನಾವು ಅಲ್ಲಿ ನಿಲ್ಲಿಸ್ತಿದ್ವಿ. ಅಲ್ಲಿ ಸ್ಕೂಟ್ರ್ ನಿಲ್ಲಿಸಿ, ಈಗ ಕ್ಲರ್ಕ್ ಸಂಘದವರು ಏನು ಗಣಪತಿ ಹಿಡಿದಾರೆ ಅಲ್ಲೊಂದು ಮಾಡಿ ಇತ್ತು 10ಕ್ಕೆ, ಅಲ್ಲಿಂದ ಹೋಗಿ ಆ ಕೋರ್ಟ್ ಹಾಲ್ಗೆ ಹೋಗಿದ್ದೀನಿ. ನಾನು ಜಸ್ಟ್ ಎಂಟರ್ ಆಗ್ತಾ ಇದ್ದೀನಿ, ಹಾರ್ಡ್ ನೋ ಗ್ರೌಂಡ್ಸ್ ರಿಜೆಕ್ಟೆಡ್ ಅಂತ ಇಟ್ಬಿಟ್ಟಿದ್ದಾರೆ ಕ್ಲೈಂಟ್ ನಮ್ಮದು CRP. ನಾನು ಏನು ಮಾಡಬೇಕಿಂತ ಸಂದರ್ಭದಲ್ಲಿ, ನಾನು ಜಸ್ಟ್ 91 ಆಗಸ್ಟ್ನಲ್ಲಿ, ನಾನು ಆಗಸ್ಟ್ 16 ಆಗಿದ್ದೀನಿ. ಇದು ಒಂದು ನವಂಬರ್ನಲ್ಲಿ ಈ ಪ್ರಕರಣ ಬಂದಿದೆ, ಡಿಸೆಂಬರ್ನಲ್ಲಿ ತಿಳ್ಕೊಬೋದು, ಸ್ವಲ್ಪ ಬಿಫೋರ್ ವೆಕೇಷನ್, ವಿಂಟರ್ ವೆಕೇಷನ್ ಇಟ್ಬಿಟ್ಟಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಫೈಲ್.
ಎದುರುಗಡೆ ಎಲ್ಲ ಎಲ್ಲರೂ ಫುಲ್ ಸಂತೋಷವಾಗಿದ್ದಾರೆ. ಅದೇನಂದರೆ ಲಾಸ್ಟು ಹೂಳ ಬೌಲರ್ ಇರ್ತಾನಲ್ಲ ಬ್ಯಾಟಿಂಗು, ಆವಾಗ ನಮ್ಮ ಫಾಸ್ಟ್ ಬೌಲರ್ಸ್ ಧೈರ್ಯ ಜಾಸ್ತಿ ಅವ್ರನ್ನ ಹೋಲ್ಡ್ ಮಾಡೋಕ್ಕೆ ಆ ಥರ. ಸೊ ನಾನು ಹೂಳ ಬೌಲರು, ನನ್ನ ಮೇಲೆ ಇವ್ರದ್ದು ಈ ಥರ. ಈ ಮೇಲೆ ನೋಡಿದ್ರೆ ಅವರು ಅಂಪೈರ್ ಅವ್ರ ಪರವಾಗಿ ಇದ್ದಾರೆ, ಕೇಳಕ್ಕೆ ಮುಂಚೆನೇ ಹಿಂಗೆ ಅನ್ನಕ್ಕೆ ರೆಡಿಯಾಗಿರ್ತಾರೆ. ಆಮೇಲೆ ನಾನು ಏನು ಮಾಡೋದು ಅಂತ ಅಂದ್ಬಿಟ್ಟು ಕೇಸು ಅರುಣ್ ಫ್ರೂಟ್ ಪ್ರಾಡಕ್ಟ್ಸ್ ಅಂತ ಒಂದು ಬಿಸ್ಕತ್ನೊಂದು ಈ ಕಡೆ ಎಲ್ಲೋ ವರ್ತೂರ್ ಹತ್ರ ಒಂದೊಂದು ಫ್ಯಾಕ್ಟ್ರಿ ಇತ್ತು, ಬ್ಯಾಂಕವ್ರು ಸೀಸ್ ಮಾಡಿಬಿಟ್ಟಿದ್ದಾರೆ. ಆ ಥರದ ಕೇಸು ಕೆನರಾ ಬ್ಯಾಂಕ್ಗೆಲ್ಲ ಆಯಿತು. ಪ್ರಕರಣ ಬಂತು, ಎಲ್ಲ ಆಯಿತು, ಕೇಳಿದ್ರು, ಮಜಾ ಮಾಡಿದ್ರು. ನಾನು ಅಲ್ಲೇ ಕೂತಿದ್ದೆ. ದಯಮಾಡಿ ಒಂದು ನಿಮಿಷ ಕೇಳಿ ಇದೆ ಅಂತಂದರು. ಮೊದಲೇ ನಾವು ಇಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ಅವ್ರನ್ನ ನೋಡಿದ್ವು. ಸೊ ಅವ್ರ ಟೆಂಪರ್ಮೆಂಟ್ ಹಂಗೆ, ಮೊದಲೇ ಇಲ್ಲಿದ್ದಾಗಲೇ ಹಾಗೆ, ಆದರೆ ಅಲ್ಲಿ ಸಿಕ್ಕಿದ ಮೇಲೆ ಇನ್ನೇನು ಫುಲ್ ಬುಲ್ಡೋಸ್ ಆಯ್ತಲ್ಲ ಅಂಥೇಳಿ ಎಲ್ಲ ಆಯಿತು. 1:30 ತನಕ ಕೂತೆ. ನೋಡಿ, ಇದು ಬಹಳ ಮುಖ್ಯ. ವಕೀಲರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ತಾಳ್ಮೆ ಮತ್ತು ಸಮಯ ಸ್ಫೂರ್ತಿ, ಇವೆರಡನ್ನ ನಾನು ಇಟ್ಕೋಬೇಕು. ಹೇಳೋದನ್ನ ಅವ್ರ ಬೆಟ್ಟಲ್ಲಿ ಅವ್ರ ಕಣ್ಣೆ ತಿವಿ ಹಂಗೆ ಹೇಳೋದು, ಒಳ್ಳೆ ಮಾತೇ ಇರಬೇಕು. ಬೋ ಮಗ ಅಂದ್ಬಿಟ್ರೆ ಕೋಪ ಬರುತ್ತೆ ಅಲ್ವಾ? ಏನಪ್ಪ ನಿನ್ನ ಜನ್ಮ ತಾಳ್ದಾಗ ನಿನ್ನ ತಂದೆಯವ್ರು ಇರಲಿಲ್ವಂತೆ ನಿಮ್ಮ ತಾಯಿಗೆ ಅಂತಂದ್ರೆ ಏನು ಮಾಡೋದು? ಎರಡು ಒಂದೇ ಅಲ್ಲ. ಇದನ್ನ ಉಪಾಯವಾಗಿ ಜೋರ್ಸ ಜಟ್ಕ ಧೀರೆ ಸೇ ಲಗೆ ಅಂತ, ಅದನ್ನು ಒಳ್ಳೆ ಮಾತಲ್ಲಿ ಹೇಳಬೇಕು. ಅದಕ್ಕೆ ಭಾಷಾ ಪ್ರೌಢಿಮೆ ಇರಬೇಕು, ಟೋನ್ ಚೆನ್ನಾಗಿರ್ಬೇಕು. ಭಾಳ ಕೇಸ್ ನಾವು ಹಾಳು ಮಾಡ್ಕೊಳ್ಳೋದು ಟೋನಿಂದ. ಅದನ್ನು ತಿಳ್ಕೋಬೇಕು. ನೀವು ಬೇಕಾದ ಹೇಳಿ, ನನ್ನನ್ನು ಸೇರಿಸ್ಕೊಂಡಂತೆ ಆಲ್ ಆಫ್ ಅಸ್ ಎಂಜಾಯ್ ಎ ಗ್ರೇಟ್ ಡೀಲ್ ಆಫ್ ಈಗೋ. ನಾನು ದೊಡ್ಡವನು ಅನ್ನೋದೊಂದು ಇರುತ್ತೆ, ಇರಬಾರ್ದು. ಸಣ್ಣವರು ಅವೆಲ್ಲ ಹೇಳ್ಕೊಳ್ಳೋಕ್ಕೆ ಪೇಪರಲ್ಲಿರುತ್ತೆ, ಏನು ಮಾಡೋಕ್ಕಾಗಲ್ಲ. 3 ಅಡಿ ಮೇಲೆ ಕೂಡಿಸಿದ ತಕ್ಷಣನೇ ಒಂಥರ ಆಗಿರುತ್ತೆ. ಆಮೇಲೆ ಇನ್ನೇನೇನೋ ಆಗುತ್ತೆ. ಇರಲಿ, ನೀವೇ ಇಂದ್ರ ಚಂದ್ರ ದೇವೇಂದ್ರ ಅಂತ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ, ಜಾಕ್ ಹಾಕೋದದು ನಾವು ಏರ್ಬೇಕಲ್ಲ, ಎಲ್ಲ ಆಗೋಗಿರುತ್ತೆ ಅದು. ಆಮೇಲೆ ಏನಾಯಿತು, 1:30 ನಾನು ಹೇಳಿದೆ, ನೀವು ವಜಾ ಮಾಡಿದ್ರಂತ ತಪ್ಪಿಲ್ಲ, ಒಂದು ಸತಿ ಆರ್ಡರ್ ನೋಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಫೈಲೆಲ್ಲ ಹೋಗ್ಬಿಟ್ಟಿದೆ. ಇಲ್ಲ, ಫೈಲು ಕೋರ್ಟ್ ಆಫೀಸಲ್ಲಿ ಹೇಳಿ ಇಲ್ಲೇ ಇಡಿಸಿದ್ದೀನಿ, ದಯವಿಟ್ಟು ಒಂದು ಸತಿ ನೋಡಿ, ನೀವು ವಜಾ ಮಾಡಿದ್ದು ಕರೆಕ್ಟಾಗಿದೆ ಅಂತಂದರೆ ತಾವು ಮಾಡ್ಬೋದು. ಈಗ ಒಂದು ಕೆಲಸ ಮಾಡಿ, ಬೇಕಾದ್ರೆ ಊಟಕ್ಕೆ ನೀವು ಚೇಂಬರ್ಗೆ ಫೈಲ್ ತೊಗೊಂಡು ನೋಡಿ, ಆಮೇಲೆ ಬೇಕಾದ್ರೆ ಮಧ್ಯಾಹ್ನ 2:30ಗೆ ನಾನು ಏನಾದ್ರು ಕೇಳಿದ್ರೆ ನಾನು ಹೇಳ್ತೀನಿ, ನಾನು ಇಲ್ಲೇ ಇರ್ತೀನಿ. ಅಂಥದ್ದೇನಿದೆ ಈಗ ಹೇಳ್ಬಿಡಿ. ನೋಡಿ ಸ್ವಾಮಿ, ಅಪ್ಲಿಕೇಶನ್ ಯಾರು ಹಾಕಿರೋದು, ರಿಲೀಫ್ ಏನು, ಸಾಹೇಬರು ಬರೆದಿರೋ ಜಡ್ಜು ಏನು ಆರ್ಡರ್ ಬರೀತಾರೆ ನೋಡಿ ಅಂತೆಲ್ಲ. ಏನು ಬರೀತಾರೆ ದಯವಿಟ್ಟು ನೋಡಿ, ನೀವು ನಾನು ಹೇಳಬಾರ್ದು, ಕೋರ್ಟಲ್ಲಿ ಚೆನ್ನಾಗಿರಲ್ಲ ಅಂತ. ನೋಡ್ತಾರೆ, ಹಾಕಿರೋದು ಅಪ್ಲಿಕೇಶನ್ ಡಿಫೆಂಡೆಂಟು, ಇವ್ರು ಪ್ಲೇಂಟಿಫ್ ಹ್ಯಾಸ್ ಫೈಲ್ಡ್ ದಿಸ್ ಅಪ್ಲಿಕೇಶನ್ ಅಂತ ವಜಾ ಮಾಡ್ತಿದ್ದಾರೆ. ನೋಡಿ, ನಖಶಿಕಾಂತ ಹೊರದೋಯ್ತು ಅವ್ರಿಗೆ. ಅದು ಕಾರಣ ಹಂಗಿರಲಿಲ್ಲ. ಕಾರಣ ಅವ್ರು ಡಿವಿಷನ್ ಬೆಂಚಲ್ಲಿ ಕೂತಿದ್ರು, ಎಲಿವೇಟ್ ಆದ ತಕ್ಷಣ ಅವರು ಮಹಾನ್ ಇದು 115 ABC 115 ABC ಅಂತ. ಹಿಂದಿಂದು ಜಡ್ಜ್ ಹತ್ರ ನೀವು ಬಂದಾಗ ಎಮರ್ಜೆಂಟ್ ನೋಟಿಸ್ ತಗೊಳ್ಳಿ, ಅವ್ರು ಬಂದುಬಿಟ್ರೆ ನಾನು ಡಿಸ್ಪೋಸೇ ಮಾಡಿಬಿಡ್ತೀನಿ, ರಾಂಗ್ ಆರ್ಡ್ರು ಅಂತ ಆಗಿರುತ್ತೆ. ಕಷ್ಟಪಟ್ಟು ನೀವು ಒಂದು ಎಮರ್ಜೆಂಟ್ ನೋಟಿಸು ಸ್ಟೇ ತೊಗೊಂಡೆಲ್ಲ ಮಾಡಿರ್ತೀರಿ. ಯಾವತ್ತೋ ಒಂದಿನ ಸಿಕ್ಕಾಪಟ್ಟೆ ಪೆಂಡೆನ್ಸಿ ಇದೆ ಅಂತ 150 ಕೇಸ್ ಲಿಸ್ಟ್ ಮಾಡಿಬಿಡೋರು ಅರ್ಧ ದಿನಕ್ಕೆ. ಆಯಿತಾ? ಅವರು ಬಂದಿದ್ದ ತಕ್ಷಣ 115 ABC 115 ABC ಹಾರ್ಡ್ ನೋ ಗ್ರೌಂಡ್ಸ್ ರಿಜೆಕ್ಟೆಡ್, ಹಾರ್ಡ್ ನೋ ಗ್ರೌಂಡ್ಸ್ ರಿಜೆಕ್ಟೆಡ್ ಅಂತಿದ್ರು. ಇವರು ಅವ್ರ ಜೊತೆ ಬೆಂಚಲ್ಲಿ ಕೂತಿದ್ರು. ಎಫೆಕ್ಟಿಂಗ್ ಆಯಿತು. ಆಯಿತಾ? ಇಲ್ಲ ಗೊತ್ತಿದೆ, ಸಾಕು ಚಪ್ಪಾಳೆ ಕಟ್ಟಿದ್ರೆ ಬೇರೆಯವ್ರು ಬೈದಂಗಾಗುತ್ತೆ. ನಾನು ಇನ್ನೂ ಜಡ್ಜ್ ಆಯಿತು ಬೇಡ. ಆಯ್ತಲ್ಲ? ಹಂಗೂ ಹಿಂಗೂ ಏನೋ ನೋಟಿಸ್ ಕೊಡೋಕ್ಕೆ ಅಂತ ನೋಡಿರ್ತಿದ್ದವರು 115 ABC. ಅವ್ರ ಹತ್ರ ಒಬ್ಬ ಕೋರ್ಟ್ ಆಫೀಸರ್ ಇದ್ದ. ಓಹೋ, ನನ್ನ ಡೌಟು ಜಡ್ಜ್ ಇವರೋ ಅವನು ಅಂತ. ಆಯ್ತಲ್ಲ? ಅವನು ಸೀರಿಯಲ್ ನಂಬರ್ 51 ಹರ್ಡ್ ನೋ ಗ್ರೌಂಡ್ಸ್ ರಿಜೆಕ್ಟೆಡ್ ಅಂತ ಅವನೇ ಅಂದ್ಬಿಡೋದು. ನಾನು ಹೇಳಬಿಟ್ಟಿದ್ದೆ. ಈಗ ಅಲ್ಲಿದ್ದಾರೆ ನಮ್ಮ ಯಲಹಂಕದಲ್ಲಿ ಇದ್ದಾರೆ, ಸಿಕ್ಕಿದ್ರು, ನನಗೆ ಗುರ್ತಿಡಿಲಿಲ್ಲ ಅವರು. ಆಮೇಲೆ ನಾನೇ ಹೇಳಿದೆ, ನೀವು ಇಂಥವ್ರಲ್ವ ಅಂತ. ಹೌದು ಸರ್, ನನಗೆ ಗೊತ್ತಾಗಿರಲಿಲ್ಲ ಅಂದರು. ಎಲ್ಲ ಆಯಿತು, ಇದ್ದಾರೆ. ಅವ್ರಿಗೆ ಹೇಳಿದ್ದೆ ನಾನು, ಒಂದು ಕೆಲಸ ಮಾಡು, ಸ್ಕ್ರೂಟಿನಿ ಅಂತ ಫೈಲಲ್ಲಿ ಕೊಡ್ತೀವಲ್ಲ ಅಲ್ಲೇ ರಿಜೆಕ್ಟ್ ಮಾಡು, ಇಲ್ಲಿ ತನಕ ಬರೋದೇ ತಪ್ಪುತ್ತೆ ನಂಬರ್ ಆಗೋದು. ಈ ತರಹ ವ್ಯಕ್ತಿ ಬಂದಾಗ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಅವ್ರು ಕೊಟ್ಟಂಥ ವಿಚಾರ ನಿರ್ಣಯಕ್ಕೆ ನಾವು ವಿರುದ್ಧ ಹೇಳೋದಲ್ಲ, ಒಮ್ಮೆ ನೋಡಿ ಅಂತ ಹೇಳ್ತಕ್ಕಂಥದ್ದು ಮೊದಲನೇ ಪ್ರಕರಣ. ಇದರಿಂದ ನನಗೆ 2 ಪಾಠ ಕಲ್ತಂಗಾಯಿತು. ಮೊದಲನೇ ಪಾಠ ಏನು ಅಂತಂದರೆ,
ಅಂತಂದರೆ ಟಫೆಸ್ಟ್ ಜಡ್ಜ್ ಇದ್ದರೂ ಕೂಡ ಹೇಳೋ ರೀತಿನಲ್ಲಿ ಅವ್ರು ಹೇಳಿದ್ರೆ ನಮಗೆ ಅಪೀಲ್ ಆಗುತ್ತೆ. ಎರಡನೇದು, ಸ್ವಲ್ಪ ಸಮಾಧಾನವಾಗಿದ್ದಾಗ ಹೇಳಬೇಕು ಅಂತ. ಎಲ್ಲ ಸಿಕ್ಕುತ್ತೆ, ಎಲ್ಲ ದಾನಗಳು ಸಿಕ್ಕುತ್ತೆ, ಸಮಾಧಾನ ಮಾತ್ರ ಗ್ರಂಥಿಗೆ ಅಂದಿನಲ್ಲಿ ಸಿಗುವುದಿಲ್ಲ. ಆಯ್ತಲ್ಲ? ಹಾಗಾಗಿ ಸಮಾಧಾನ ಇಟ್ಕೋಬೇಕು, ಪೇಷನ್ಸ್ ಅಂತ. ಅದನ್ನು ಹೇಳೋ ರೀತಿನಲ್ಲಿ ಹೇಳಬೇಕು, ಪಾಯಿಂಟ್ ಚೆನ್ನಾಗಿರಬೇಕು. ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸೇಯಿಂಗ್ ಇತ್ತು ನಮ್ಮಲ್ಲಿ, ಜೂರಿ ಸಿಸ್ಟಮ್ ಅಂತ ಇತ್ತು ಬ್ರಿಟಿಷರ ಕಾಲದಲ್ಲಿ. ಅಂದರೆ ಹೀಗೆ ನಡೆದಿರಬಹುದಾ ಅನ್ನೋದನ್ನು ತೀರ್ಮಾನ ಮಾಡೋದು ಸಾಮಾನ್ಯ ಜನರು. ಅದರಲ್ಲಿ ಡೋಬಿ ಇರ್ಬೋದು, ಬಾರ್ಬರ್ ಇರ್ಬೋದು, ಸ್ವೀಪರ್ ಇರ್ಬೋದು, ಪೊಯೆಟ್ ಇರ್ಬೋದು, ಅಥವಾ ಇನ್ಯಾರೋ ಡಾಕ್ಟರ್ ಇರ್ಬೋದು. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡೋದು ಜೂರಿ ಸಿಸ್ಟಮ್ ಅಂತ. ಈಗ ಸರಿಗಮಪದಲ್ಲಿ ಎಲ್ಲ ಮಿನಿ ಜಡ್ಜಸ್ ಇದ್ದು ನಂಬರ್ ಕೊಡ್ತಾರಲ್ಲ, ಅದನ್ನು ಜೂರಿ ಸಿಸ್ಟಮ್ ಅಂತ ಅಂದ್ಕೊಳ್ಳಿ. ಆಯ್ತಲ್ಲ? ಆಮೇಲೆ ಮಹಾಗುರುಗಳ ಹತ್ರ ಬರೋದು ಅದು. ಸೊ ಇವರೆಲ್ಲ ನಂಬರ್ ಕೊಟ್ಟಿದ್ರ ಆಧಾರದ ಮೇಲೆ ಅವ್ರಿಗೆ ಪರ್ಸೆಂಟೇಜ್ ಎಷ್ಟು ಬಂತಂತ. ದೇ ಆರ್ ದಿ ಕಾರ್ಡ್, ದೇವರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಕಾಲ್ಡ್ ಅಡ್ಜುಡಿಕೇಶನ್ ಆಫ್ ಫ್ಯಾಕ್ಟ್ಸ್ ಅಂತ. ಈ ಥರ ನಡೆದಿದ್ಯಾ ಇಲ್ವಾ ಅನ್ನೋದನ್ನು ಜೂರಿ ಸಿಸ್ಟಮ್ ಅವ್ರು ಕರೆಯೋರು. ಅದು ಕೊಟ್ಟಿದ್ದ ಆಧಾರದ ಮೇಲೆ ಕಾನೂನನ್ನು ಅಪ್ಲೈ ಮಾಡ್ತಕ್ಕಂಥ ಜಡ್ಜ್ ಇತ್ತು. ಇದು ಬ್ರಿಟಿಷ್ ಸಿಸ್ಟಮಲ್ಲಿತ್ತು. ಈಗ ನಮ್ಮಲ್ಲಿ ನಾನೇ ಜೂರಿ, ನಾನೇ ಜಡ್ಜು, ನಾನೇ ಬೆಂಚ್ ಕ್ಲರ್ಕು, ನಾನೇ ಸ್ಟೆನೋಗ್ರಾಫರು, ನಾನೇ ಕೊನೆಗೆ ಯಾರೂ ಇಲ್ಲಾಂದರೆ ಪ್ಯೂನು, ಈ ಮಟ್ಟಕ್ಕಿದೆ. ಇರಲಿ, ಅದನ್ನು ಆ ಕಡೆಗೆ ಇಟ್ಟರು ಕೂಡ ನಮ್ಮಲ್ಲಿ ಜೂರಿ ಸಿಸ್ಟಮ್ ಇಲ್ದಿರೋದ್ರಿಂದ ಜಡ್ಜ್ ವಿಲ್ ಥಿಂಕ್ ಆಫ್ ಬೋತ್ ಫ್ಯಾಕ್ಟ್ಸ್ ಆ್ಯಂಡ್ ಲಾ. ಆ ಜೂರಿ ಸಿಸ್ಟಮಲ್ಲಿ ಇದ್ದಾಗ ಇದ್ದಂಥ ಭಾಗ ಹೆಂಗಿತ್ತು ಅಂತಂದರೆ, ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಫ್ಯಾಕ್ಟ್, ಹ್ಯಾಮರ್ ಎಟ್ ದಿ ಜೂರಿ ಅಂತ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಇದು ಇವತ್ತಿಗೂ ಪ್ರಸ್ತುತ, ಮುಂದೂ ಪ್ರಸ್ತುತ. ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಫ್ಯಾಕ್ಟ್, ಹ್ಯಾಮರ್ ಎಟ್ ದಿ ಜೂರಿ ಅಂತ. ವೆನ್ ಯು ಹ್ಯಾವ್ ಎ ಪಾಯಿಂಟ್ ಆಫ್ ಲಾ, ಹ್ಯಾಮರ್ ಎಟ್ ದಿ ಜಡ್ಜ್ ಅಂತ. ವೆನ್ ಯು ಹ್ಯಾವ್ ನನ್, ಹ್ಯಾಮರ್ ದಿ ಟೇಬಲ್ ವೆಲ್ ಅಂತ. ಎರಡನೇದು, ಸೈಕಲಾಜಿಕಲಿ ಹ್ಯಾಂಗ ಗೊತ್ತಾಗ್ತಾ ಇದೆ ಪ್ರಕರಣ ನಮ್ಮ ವಿರುದ್ಧ ಆಗುತ್ತೆ ಅಂತ. ಆಗ ತಾರ್ಕಿಕ ಬುದ್ಧಿಯಿಂದ, ಸಮಾಧಾನದಿಂದ ಅದನ್ನು ಹ್ಯಾಂಡಲ್ ಮಾಡಬೇಕು. ಯಾವಾಗ ತರ್ಕ ಇಲ್ಲಿ ಹೋಗುತ್ತೆ ಅದನ್ನು ನಾವು ರೀಸನಿಂಗ್ ಅಂತ ಕರಿತೀವಿ. ಸುಪ್ರೀಂ ಕೋರ್ಟ್ನವರು ಜಜ್ಮೆಂಟಲ್ಲಿ ಹೇಳಿದ್ದಾರೆ, ರೀಸನಿಂಗ್ ಈಸ್ ದಿ ಹಾರ್ಟ್ ಬೀಟ್ ಆಫ್ ದಿ ಜಜ್ಮೆಂಟ್ ಅಂತ. ಯಾವಾಗ ನಮ್ಮ ತರ್ಕ ಸೋಲ್ತಾ ಇದೆ ಅಂತ ಆಗುತ್ತೆ, ಆಗ ಕಾರಣಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಕ್ಟಿಕಲ್ ರೀಸನ್ಸ್ ಹೋಗ್ತಾ ಹೋಗುತ್ತೆ. ಆಗ ನೋಡಿ, ನೀವು ಗೊತ್ತಿಲ್ಲದ ಹಾಗೆ ನಿಮಗೆ ವಾಯ್ಸ್ ರೈಸ್ ಆಗುತ್ತೆ. ವೆನ್ ದಿ ರೀಸನಿಂಗ್ ಫೇಲ್ಸ್, ಎಮೋಷನ್ ಶೂಟ್ಸ್ ಅಂತ. ಕೂಗೋದ್ರಿಂದ ಏನೂ ಸಾಧ್ಯವಾಗಲ್ಲ. ಜಡ್ಜ್ ಜೊತೆ ಜಗಳ ಕಾಯ್ಕೊಳ್ಳೋದ್ರಿಂದ ಏನೇನೂ ಸಾಧ್ಯವಾಗೋದಿಲ್ಲ. ಈಗಿನ ಕಾಲ ಬಿಡಿ, ನೀರು ತಿರುಗಿಸಿದ್ರೆ, ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಎಲ್ರಿಗೂ ಅನುಕೂಲಗಳಿದೆ. ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ತುಂಬ ಜನ ರೂರಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಇದ್ದೀರಿ. ಕೆರೆಗೆ ಮುನಿಸ್ಕೊಂಡು ತೊಳ್ಕೊಳ್ದೇ ಇದ್ರೆ ಯಾರು ಸ್ವಾಮಿ ತೊಂದರೆ? ಇಷ್ಟೇ. ಸೊ ಕೋರ್ಟಲ್ಲೇ ನೀವು ರಿಲೀಫ್ ಕೇಳಬೇಕು. ಅದರಿಂದ ಕೋರ್ಟ್ ಮೇಲೆ ಮುನಿಸ್ಕೋಬಾರ್ದು. ಯಾವುದೇ ಕಾರಣಕ್ಕೆ ಬರಲಿ, ಎಂಥದೇ ಸಿಚುಯೇಷನ್ ಬರಲಿ, ಜಡ್ಜಿಗೆ ಗಟ್ಟಿಯಾಗಿ ಕೂಗಿ ಕಿರ್ಚಿ ಮಾಡಿ ರಿಲೀಫ್ ತಗೋತೀನಿ ಅಂದರೆ ಕಷ್ಟ. ನಮ್ಮೆಲ್ಲ ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು, ನಾವು ಇವತ್ತು ಸಂಬಳ ತಂದು ಕೊಟ್ಟರೆ ಉಂಟು ಅಂತಿರ್ತಕ್ಕಂಥದ್ದು, ಮನೆ ನಡೆಸ್ತಕ್ಕಂಥ ಮನೆ ಹೆಂಡತಿ, ಒಂದು ದಿನ ನೀವು ಯಾಕೆ ಇಷ್ಟು ಉಪ್ಪು ಹಾಕಿದ್ಯಾ ಅಂದರೆ ಗುರು ಅಂತ 3 ದಿನ ನಿಮ್ಮ ಹತ್ರ ಮಾತಾಡೋದಿಲ್ಲ. ಮಕ್ಕಳು ಪಾಕೆಟ್ ಮನಿ ಕೊಟ್ಟು ಶಾಲೆ ಫೀಸ್ ಸೇರಿಸಿ ಎಲ್ಲ ಮಾಡಿ ಕೇಳೋಂಥವ್ರು ಇದ್ದಾರೆ, ಅವ್ರು ಕೇಳೋಲ್ಲ, ಆಳು ಕಾಳು ಕೇಳೋದಿಲ್ಲ. ಇನ್ನು ನೀವು ರಿಲೀಫ್ ಕೇಳೋಕ್ಕೆ ಹೋಗಿರೋ ಜಡ್ಜ್ ಕೇಳ್ತಾನೆ ನಿಮ್ಮ ರೋಪ್ಗೆ? ಖಂಡಿತ ಇಲ್ಲ. ಆದ್ದರಿಂದ ರೋಪ್ ಹಾಕಿ ಏನೂ ಪಡ್ಕೊಳ್ಳೋಕ್ಕಾಗಲ್ಲ. ಇದೆ ತೀರಾ ಎರಾಟಿಕ್ ಬಿಹೇವಿಯರ್ ಇದ್ದಾಗ ಸಂಘ ಇದೆ, ಅಧ್ಯಕ್ಷರಿದ್ದಾರೆ, ನಿಮ್ಮೆಲ್ಲರ ಅಹವಾಲುಗಳನ್ನ ಶಾಂತ ರೀತಿಯಲ್ಲಿ ಅದನ್ನು ಪರಿಹರಿಸಿಕೊಳ್ಳೋ ಮಾರ್ಗ ಇದೆ, ವೇದಿಕೆ ಇದೆ. ಇದು ಲಾಯರ್ ಆಗಿ ನಾನು ಕಲ್ತ್ಕೊಂಡಂತಹ ಒಂದು ಸಣ್ಣ ಅನುಭವ. ಆ ವಿಚಾರ ಚಂದ್ರಮೌಳರೇ ಬನ್ನಿ. ಬನ್ನಿ, ಪ್ಲೀಸ್ ಕಮ್. ನೋ ಅಬ್ಸ್ಟ್ರಕ್ಷನ್. ಸೀನಿಯರ್ ಮೆಂಬರ್ ಒಬ್ಬರು ಬರ್ತೀನಿ.